ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಪ್ರತೀಕ್ಷಾ ರೈ, ಕನ್ಸಲ್ಟೆಂಟ್ ಫಿಸಿಷಿಯನ್, ಕೆಸಿಗ್ಡೆ ಆಸ್ಪತ್ರೆ ದೇರ್ಲಕಟ್ಟೆ, ಕೆಸಿಆರ್ ಮೆಡಿಸಿಟಿ ಕೆಸಿ ರೋಡ್ ಹಾಗೂ ರೈ ಕ್ಲಿನಿಕ್ ತೆರೆಬೇಲ್ ಮಂಗಳೂರು. ಡಾಕ್ಟರ್ ರೈ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಈಗ ನೋಡ್ತಾ ಇದ್ದೇವೆ, ಈ ಜುಲೈಯಿಂದ ಸೆಪ್ಟೆಂಬರ್ ಅಕ್ಟೋಬರ್ವರೆಗೆ ಈ ಇದರಲ್ಲಿ ತುಂಬ ಜ್ವರ ಬರ್ತಾ ಇದೆ. ಎಲ್ರಿಗೂ ನೋಡಿದ್ರು ಜ್ವರ. ಸೊ ಈ ಜ್ವರಕ್ಕೆ ಬೇರೆ ಬೇರೆ ಕಾರಣಗಳು ಇರ್ತವೆ. ಸೊ ಈ ಜ್ವರ, ಕೆಲವು ಜ್ವರ ಈಗ ನಾರ್ಮಲ್ ವೈರಲ್ ಜ್ವರ ಒಂದು 5 ದಿವಸದಲ್ಲಿ ಕಮ್ಮಿ ಆಗಿದೆ. ಕೆಲವು ಜ್ವರ ಏನು ಮಾಡಿದ್ರು ಕಮ್ಮಿ ಆಗ್ತಾ ಇಲ್ಲ, 1 ವಾರ 2 ವಾರ ಎಲ್ಲ ಇರ್ತದೆ. ಸೊ ಈ ಜ್ವರಕ್ಕೆ ಒಂದು ಕಾರಣ ಈ ಟೈಫಾಯ್ಡ್ ಜ್ವರ. ಸೊ ನಮ್ಮಲ್ಲಿ ಅದು ಜಾಸ್ತಿಯಾಗಿ ಕಾಣಸಿಗ್ತದೆ. ಸೊ ಇದರ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿ ಕೊಡ್ತೇನೆ. ಇದು ಯಾಕೆ ನಾವು ಡಿಟೆಕ್ಟ್ ಮಾಡಬೇಕು, ಯಾಕೆ ಇಂಪಾರ್ಟೆಂಟ್, ಸೊ ಹಾಗೆ ಬಿಟ್ಟರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ತದೆ, ಇದನ್ನು ತಡೆಗಟ್ಟಲಿಕ್ಕೆ ನಾವು ಏನು ಮಾಡ್ಬೋದು, ಸೊ ಇದರ ಬಗ್ಗೆ ನಾನು ನಿಮಗೆ ಇವತ್ತು ಮಾಹಿತಿ ಕೊಡ್ತೇನೆ. ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ, ಹಾಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂತ ಹೇಳಿದರೆ ನಾನು ಹೀಗೆ ಉಪಯುಕ್ತ ಮಾಹಿತಿಯನ್ನು ಕೊಡ್ತಾ ಇರುವಾಗ ನಿಮಗೆ ಅದರ ನೋಟಿಫಿಕೇಶನ್ ಬರ್ತದೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ. ಸೊ ಫಸ್ಟಿಗೆ ಈ ಟೈಫಾಯ್ಡ್ ಜ್ವರ ಅಂದರೆ ಏನು ಅಂತ. ಈ ಟೈಫಾಯ್ಡ್ ಜ್ವರಕ್ಕೆ ನಾವು ಎಂಟ್ರಿಕ್ ಫೀವರ್ ಅಂತ ಸಹ ಕರಿತೇವೆ. ಯಾಕೆ ಅಂತ ಹೇಳಿದರೆ, ಈ ಜ್ವರದಲ್ಲಿ ಏನಾಗ್ತದೆ, ನಮ್ಮ ಕರುಳು ಇನ್ಫೆಕ್ಷನ್ ಆಗ್ತದೆ, ಕರುಳಿಗೆ ಎಫೆಕ್ಟ್ ಆಗ್ತದೆ. ಸೊ ಅದಕ್ಕೆ ನಾವು ಎಂಟ್ರಿಕ್ ಫೀವರ್ ಅಂತ ಸಹ ಕರಿತೇವೆ. ಇದು ಯಾಕೆ ಬರ್ತದೆ? ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತದೆ. ಸೊ ಸಾಲ್ಮನೆಲ್ಲಾ ಟೈಫಿ ಅಥವಾ ಪ್ಯಾರಾಟೈಫಿ ಅನ್ನುವ ಬ್ಯಾಕ್ಟೀರಿಯಾದಿಂದ ಇದು ಬರ್ತದೆ. ಸೊ ಜಗತ್ತಿನ 30% ಟೈಫಾಯ್ಡ್ ಜ್ವರ ನಮ್ಮ ಇಂಡಿಯಾದಲ್ಲಿ ಕಾಣಿಸಿಗ್ತದೆ. ಇದು ಮಹಿಳೆಯರಿಗೆ ಬರ್ತದೆ, ಪುರುಷರಿಗೆ ಬರ್ತದೆ, ಮಕ್ಕಳಿಗೆ ಸಹ ಬರ್ತದೆ. ಸೊ ಇದು ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಈ ಕಲುಷಿತ ನೀರು ಹಾಗೂ ಆಹಾರದಿಂದ ಬರುವಂಥದ್ದು. ಇದು ಏನಾಗ್ತದೆ ಅಂತ ಹೇಳಿದ್ರೆ, ಅರೌಂಡ್ 5% ಜನರಿಗೆ ಇದಕ್ಕೆ ಯಾವುದು ಸಿಂಪ್ಟಮ್ಸ್ ಇರುವುದಿಲ್ಲ. ಬಟ್ ಆಲ್ಮೋಸ್ಟ್ 1 ವರ್ಷ ತನಕ ಅವರ ಮೋಷನಲ್ಲಿ ಇದು ಬ್ಯಾಕ್ಟೀರಿಯಾ ಶೆಡ್ ಆಗ್ತಾ ಇರ್ತದೆ. ಸೊ ಏನಾಗ್ತದೆ, ಈ ಮೋಷನ್ ಎಲ್ಲ ನೀರಿಗೆ ಇದಕ್ಕೆ ಎಲ್ಲ ಹೋಗಿ ಈ ಕಲುಷಿತ ನೀರಿನಿಂದ ಅಥವಾ ಫುಡ್ಡಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಟೈಫಾಯ್ಡ್ ಜ್ವರ ಬರ್ತದೆ. ಹಾಗೂ ಒಬ್ಬರಿಂದೊಬ್ಬರಿಗೆ ಈ ಕಲುಷಿತ ನೀರು ಅಥವಾ ಫುಡ್ಡಿಂದ ಇದು ಟ್ರಾನ್ಸ್ಫರ್ ಆಗುವಂಥದ್ದು. ಸೊ ಎಕ್ಸಾಕ್ಟ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ನಮ್ಮ ಬ್ಯಾಕ್ಟೀರಿಯಾ ನಮ್ಮ ಬಾಯಿಯಿಂದ ಒಳಗಡೆ ಹೋಗಿ ಅದು ಇಂಟೆಸ್ಟೈನ್ ಅಥವಾ ಕರುಳಲ್ಲಿ ಮಲ್ಟಿಪ್ಲೈ ಆಗಿ ಇದು ಬ್ಲಡ್ಡಿಗೆ ಶೆಡ್ ಆಗ್ತದೆ. ಆಮೇಲೆ ನಮಗೆ ಸಿಂಪ್ಟಮ್ಸ್ ಬರ್ತದೆ. ಸೊ ನಮ್ಮ ಶರೀರದ ಒಳಗಡೆ ಹೋಗಿ ಅದು ಸಿಂಪ್ಟಮ್ಸ್ ಬರಲಿಕ್ಕೆ 1 ವಾರದಿಂದ ಅರೌಂಡ್ 20 ಡೇಸ್ ತನಕ ಬೇಕಾಗ್ಬೋದು. ಸೊ ಇದಕ್ಕೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೇವೆ. ಸೊ ಒಮ್ಮೆ ಬ್ಲಡ್ಡಿಗೆ ಹೋದ ನಂತರ ಇದು ಲಿವರಲ್ಲಿ ಮತ್ತು ಸ್ಪ್ಲೀನಲ್ಲಿ, ಗಾಲ್ ಬ್ಲಾಡರಲ್ಲಿ, ಇಂಟೆಸ್ಟೈನಲ್ಲಲ್ಲಿ ಇದಕ್ಕೆ ಎಲ್ಲ ಹೋಗಿ ಅದರ ಇಫೆಕ್ಟನ್ನು ತೋರಿಸ್ತದೆ. ಸೊ ನಮಗೆ ಕೆಲವು ಸಿಂಪ್ಟಮ್ಸ್ ಬರುವಂಥದ್ದು. ಸೊ ಏನೆಲ್ಲ ಸಿಂಪ್ಟಮ್ಸ್ ಬರ್ಬೋದು ಅಂತ ಹೇಳಿದರೆ, ಫಸ್ಟ್ ವಾರದಲ್ಲಿ ಜ್ವರ ಬರುವಂಥದ್ದು. ಸೊ ಜ್ವರ ಜಾಸ್ತಿ ಆಗ್ತಾ ಹೋಗುದು. ಇನಿಷಿಯಲ್ 99 ಡಿಗ್ರಿ ಇದ್ದರೆ ಅದು ಜಾಸ್ತಿ ಆಗಿ 104 ಡಿಗ್ರಿ ತನಕ ಸಹ ಜ್ವರ ಬರ್ಬೋದು. ಸೊ ಫಸ್ಟ್ ವಾರದಲ್ಲಿ ಸ್ವಲ್ಪ ಸುಸ್ತು, ಮೈಕೈ ನೋವು, ತಲೆನೋವು, ಜ್ವರ ಇಷ್ಟೇ ಇರ್ಬೋದು. ಸೊ ಇದು ಗೊತ್ತಾಗದೆ ನೆಕ್ಸ್ಟ್ ಸೆಕೆಂಡ್ ವಾರಕ್ಕೆ ಹೋದರೆ ನಮಗೆ ಹೊಟ್ಟೆ ನೋವು ಬರುವಂಥದ್ದು, ಹಾಗೂ ಕೆಲವರಿಗೆ ಜಾಸ್ತಿಯಾಗಿ ಮೋಷನ್ ಹೋಗದೇ ಇರುವಂಥ ಟೈಟ್ ಆಗೋದು, ಕೆಲವರಿಗೆ ತುಂಬ ಲೂಸ್ ಮೋಷನ್ ಹೋಗುವಂಥದ್ದು, ಪರ್ಸಿಸ್ಟೆಂಟ್ ಆಗಿ ವಾಂತಿ ಆಗುವಂಥದ್ದು, ಮತ್ತು ನಮ್ಮ ಹೊಟ್ಟೆ ಎದುರುಗಡೆ ಅಥವಾ ಚೆಸ್ಟ್ನ ಎದುರುಗಡೆ ಸ್ಪಾಟ್ ಬೀಳುವಂಥದ್ದು, ಹೀಗೆ ಆಗ್ತದೆ. ನೆಕ್ಸ್ಟ್ 3ನೇ ವಾರದಲ್ಲಿ ಏನಾಗ್ತದೆ ಅಂದರೆ, ಇದು ಕಾಂಪ್ಲಿಕೇಶನ್ನಿಗೆ ಹೋಗುವ ಚಾನ್ಸಸ್ ಇರ್ತದೆ. ಏನಂತ ಹೇಳಿ, ಕರುಳಿಗೆ ಎಫೆಕ್ಟ್ ಆಗಿ ಕರುಳಲ್ಲಿ ಅಲ್ಸರ್ ಆಗುವಂಥದ್ದು, ಅಲ್ಸರಿಂದಾಗಿ ಹೊಡೆಯುವಂಥದ್ದು, ಹೊಟ್ಟೆಯಲ್ಲಿ ಇನ್ಫೆಕ್ಷನ್, ಪೆರಿಟನೈಟಿಸ್ ಅಂತೇಳಿ ಹೀಗೆ ಆಗುವಂಥದ್ದು, ಅಥವಾ ಕಾಂಪ್ಲಿಕೇಶನ್ ಬ್ರೈನಿಗೆ ಎಫೆಕ್ಟ್ ಆಗುವಂಥದ್ದು, ಅಥವಾ ಲಂಗ್ಸಿಗೆ ಎಫೆಕ್ಟ್ ಆಗಿ ನಿಮೋನಿಯಾ ಆಗುವಂಥದ್ದು, ಅಥವಾ ಹಾರ್ಟಿಗೆ ಇಫೆಕ್ಟ್ ಆಗಿ ನಮ್ಮ ಹಾರ್ಟ್ ರೇಟ್ ಕಮ್ಮಿ ಆಗುವಂಥದ್ದು, ಹೀಗೆಲ್ಲ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಆದ್ದರಿಂದ ಇಟ್ಸ್ ಇಂಪಾರ್ಟೆಂಟ್ ನಾವು ಫಸ್ಟ್ ವಾರದಲ್ಲಿ ಅದನ್ನು ಡಿಟೆಕ್ಟ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥದ್ದು. ಸೊ ಯೂಶ್ವಲಿ ಏನಾಗ್ತದೆ, ಈಗ ನಾವು ಜ್ವರ ಒಂದು 5 ದಿವಸದಲ್ಲಿ ಕಮ್ಮಿ ಆಗದೆ ಇಮಿಡಿಯೇಟ್ಲಿ ನಾವು ಡಾಕ್ಟರ್ ಹತ್ರ ಹೋಗ್ತೇವೆ, ಎಕ್ಸಾಮಿನ್ ಮಾಡ್ತೇವೆ. ಸೊ ಆಂಟಿಬಯೋಟಿಕ್ ತಗೊಂಡಾಗ ಅದು ಕ್ಯೂರ್ ಆಗ್ತದೆ. ಸೊ ಕಾಂಪ್ಲಿಕೇಶನ್ಸ್ ಆರ್ ಲೆಸ್. ಬಟ್ ಹೀಗೆ ಬಿಟ್ಟರೆ ಏನಾಗ್ತದೆ, ಈ 3ನೇ ವಾರದಲ್ಲಿ ಹೈಯೆಸ್ಟ್ ಕಾಂಪ್ಲಿಕೇಶನ್ ಆಗುವ ಚಾನ್ಸಸ್ ಇರ್ತದೆ.
ಸೊ ಹೇಗೆ ಇದನ್ನು ನಾವು ಡಿಟೆಕ್ಟ್ ಮಾಡ್ಬೋದು ಅಂತ ಯೂಶ್ವಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ವೈಡಾಲ್ ಟೆಸ್ಟ್ ಅಂತ, ಅಂದರೆ ಅದು ತುಂಬ ಚೀಪರ್ ಟೆಸ್ಟ್, ಒಂದು 300 ರೂಪಾಯಲ್ಲಿ ಆಗ್ತದೆ. ಸೊ ಈ ವೈಡಾಲ್ ಟೆಸ್ಟ್ ಅಂತ ಮಾಡ್ತಾರೆ. ಸೊ ವೈಡಾಲ್ ಟೆಸ್ಟಲ್ಲಿ ನಮಗೆ ಗೊತ್ತಾಗ್ತದೆ ಟೈಫಾಯ್ಡ್ ಉಂಟೇ ಇಲ್ವಾ. ಬಟ್ ನೀವು ಏನು ನೆನಪಿನಟ್ಟು ಇಟ್ಕೊಳ್ಬೇಕಂತ ಹೇಳಿದರೆ, ನಮಗೆ ಸಿಂಪ್ಟಮ್ ಶುರುವಾಗಿ ಮೊದಲನೇ ವಾರದಲ್ಲಿ ವೈಡಾಲ್ ಟೆಸ್ಟ್ ಪಾಸಿಟಿವ್ ಬರೋದಿಲ್ಲ, ಅದು 2 ವಾರದ ನಂತರ ಪಾಸಿಟಿವ್ ಬರೋದು. ಸೊ ಫಸ್ಟ್ ವಾರದಲ್ಲಿ ನಾವು ಟೈಫಾಯ್ಡ್ ಡಿಟೆಕ್ಟ್ ಮಾಡಬೇಕಿದ್ರೆ ಬ್ಲಡ್ ಕಲ್ಚರ್ ಅಂತ ಹೇಳಿ ಒಂದು ಟೆಸ್ಟ್ ಉಂಟು, ಅದನ್ನು ಮಾಡಬೇಕಾಗ್ತದೆ. ಸೊ ಸೆಕೆಂಡ್ ವಾರದ ನಂತರ ನಾವು ವೈಡಾಲ್ ಟೆಸ್ಟ್ ಮಾಡ್ಬೋದು. ಸೊ ವೈಡಾಲ್ ಟೆಸ್ಟಲ್ಲಿ ಏನು ನೋಡ್ತಾರೆ ಅಂತ ಹೇಳಿದರೆ, ನಮ್ದು ಈಗ ಬ್ಯಾಕ್ಟೀರಿಯಾದಾಗಿ ಅದರ ಅಗೇನ್ಸ್ಟ್ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಆಗ್ತದೆ. ಸೊ ಅದು ಎಷ್ಟು ಟೈಟರ್ ಉಂಟು ಅದರ ಮೇಲೆ ಅದು ವೈಡಲ್ ಪಾಸಿಟಿವ್ ಅಂತ ಹೇಳ್ತೇವೆ. ಮತ್ತೊಂದು ನೀವು ನೆನಪಿನಟ್ಕೊಂಡು ಇಟ್ಕೊಳ್ಬೇಕಂತ ಹೇಳಿದ್ರೆ, ವೈಡಾಲ್ ಟೆಸ್ಟಲ್ಲಿ O ಅಂತ ಉಂಟು, H ಅಂತ ಉಂಟು, ಮತ್ತು ಪ್ಯಾರಾಟೈಫಿ AH BH ಅಂತ ಉಂಟು. ಸೊ ಆ H ಪಾಸಿಟಿವ್ ಇರ್ಬೋದು, ಯಾಕೆಂತೇಳಿ ಮುಂಚೆ ನಮಗೆ ಏನಾದರೂ ಇಮ್ಯುನೈಸೇಷನ್ ಆಗಿದೆ ಅಥವಾ ಮುಂಚೆ ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಸಹ H ಪಾಸಿಟಿವ್ ಇರ್ತದೆ. ಸೊ ಅದು H ಪಾಸಿಟಿವ್ ಇದ್ದರೆ ನಮಗೆ ಟೈಫಾಯ್ಡ್ ಉಂಟಂತ ಅಲ್ಲ. ಈ O ಏನು ಟೆಸ್ಟ್ ಉಂಟು ವೈಡಾಲಲ್ಲಿ, ಅದು 1:80 ಇದ್ದರೆ ಅದು ಸಸ್ಪಿಷನ್, ಟೈಫಾಯ್ಡ್ ಸಸ್ಪಿಷನ್ ಅಂತ. 1:160 ಇದ್ದರೆ ಶುವರ್ ಟೈಫಾಯ್ಡ್ ಅಂತ. ಮತ್ತೊಂದು ಏನಂತ ಹೇಳಿದ್ರೆ, ಇದು ಟೈಟರ್ ಜಾಸ್ತಿ ಆಗ್ತಾ ಹೋದರೆ ಇದು ಪಾಸಿಟಿವ್ ಅಂತ ಅರ್ಥ. ಸೊ ನೀವು ನೆನಪಿನಟ್ಕೊಳ್ಬೇಕು, ವೈಡಾಲ್ H ಆ್ಯಂಟಿಜನ್ ಪಾಸಿಟಿವ್ ಇದ್ದರೆ ಟೈಫಾಯ್ಡ್ ಪಾಸಿಟಿವ್ ಅಂತ ಅಲ್ಲ, ಮುಂಚೆದ ಇಮ್ಯುನೈಸೇಷನ್ ಎಲ್ಲ ಆಗಿರ್ತದೆ. ಮತ್ತೊಂದು ಏನಂತ ಹೇಳಿದ್ರೆ, ಈಗ ನಮಗೆ ಟೈಫಾಯ್ಡ್ ಇದ್ದರೂ ಅದು ಕೆಲವು ಕಂಡೀಷನ್ಸಲ್ಲಿ ನೆಗೆಟಿವ್ ಬರ್ಬೋದು. ಏನಂತೇಳಿ ನಮಗೆ ಏನಾದರೂ ಆಟೋ ಇಮ್ಯೂನ್ ಡಿಸಾರ್ಡರ್ ಇದ್ದರೆ ಆಗ ಅದರಲ್ಲೇ ಕೆಲವು ಕಂಡೀಷನ್ಸಲ್ಲಿ. ಮತ್ತೊಂದು ಫಾಲ್ಸ್ ಪಾಸಿಟಿವ್ ಅಂತ ಹೇಳ್ತೀವಿ, ಇಲ್ಲದಿದ್ದರೂ ಪಾಸಿಟಿವ್ ಬರುವಂಥ, ಅಂದರೆ ಮುಂಚೆ ಏನಾದರೂ ಇಮ್ಯುನೈಸೇಷನ್ ಆಗಿದ್ದರೆ, ಮತ್ತು ನಮಗೆ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ, ಕಿಡ್ನಿದು ಸಮಸ್ಯೆ ಹಾಗೆ ಇದ್ದರೆ, ಮತ್ತೊಂದು ಗಂಟಿದ್ರು ರುಮಟಾಯ್ಡ್ ಆರ್ಥರೈಟಿಸ್ ಇದ್ದಿಲ್ಲ, ಅದರಲ್ಲೆಲ್ಲ ನಮಗೆ ಇಲ್ಲದಿದ್ದರೂ ಫಾಲ್ಸ್ ಪಾಸಿಟಿವ್ ಬರ್ತದೆ. ಅಥವಾ ಬೇರೆ ಮಲೇರಿಯಾ ಅಥವಾ ಸ್ಕ್ರಬ್ ಟೈಫಸ್ ಬೇರೆ ಇನ್ಫೆಕ್ಷನ್ ಇದ್ದರೆ ಕ್ರಾಸ್ ರಿಯಾಕ್ಟಿವ್ ಆಗಿ ಸಹ ಪಾಸಿಟಿವ್ ಬರ್ಬೋದು. ಸೊ ನಾವು ವೈಡಾಲನ್ನು ಪಾಸಿಟಿವ್ ಅಂತ ಯಾವಾಗ ನಮಗೆ ಸಿಂಪ್ಟಮ್ಸ್ ಇದ್ದು O ಆ್ಯಂಟಿಜನ್ 1:160 ಇದ್ದರೆ ಅಥವಾ ರೈಸಿಂಗ್ ಟೈಟಸಲ್ಲಿ ಇದ್ದರೆ ಮಾತ್ರ ಅದು ಪಾಸಿಟಿವ್ ಆಗ್ತದೆ. ಸೊ ಎಲ್ಲ ವೈಡಲ್ ಇದ್ದು ಕೆಲವು H ಆ್ಯಂಟಿಜನ್ ಅದು ಪಾಸಿಟಿವ್ ಅಂತ ಹೇಳಲಿಕ್ಕೆ ಇಲ್ಲ. ಸೊ ಫಸ್ಟ್ ವಾರದಲ್ಲಿ ನಮಗೆ ಬೇಕಿದ್ದರೆ ನಾವು ಬ್ಲಡ್ ಕಲ್ಚರನ್ನು ಮಾಡಬೇಕು ಆಗ್ತದೆ. ಸೊ ಒಮ್ಮೆ ಇದು ಡಿಟೆಕ್ಟ್ ಆದ ನಂತರ ಸೊ ಇದಕ್ಕೆ ಟ್ರೀಟ್ಮೆಂಟ್, ಸೊ ಏನಂತ ಹೇಳಿದೆ, ಮೈಲ್ಡ್ ಫಾರ್ಮ್, ಜಸ್ಟ್ ಏನು ಜಾಸ್ತಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರೆ ನಮಗೆ ಓರಲ್ ಟ್ಯಾಬ್ಲೆಟಲ್ಲಿ ಅದು ಕರೆಕ್ಟಾಗಿ ಕಡಿಮೆ ಆಗ್ತದೆ. ಬಟ್ ನೀವು ನೆನಪಿಟ್ಕೊಳ್ಬೇಕಂತಂದರೆ, ಇದು 7ರಿಂದ 10 ದಿವಸದ ಕೋರ್ಸ್ ಇರ್ತದೆ ಓರಲ್ ಟ್ಯಾಬ್ಲೆಟ್. ಸೊ ನೀವು ಸ್ಟಾರ್ಟ್ ಮಾಡಿ ಒಂದು 3 ದಿವಸದಲ್ಲಿ ನೀವು ಬೆಟರ್ ಆಗ್ತೀರಿ. ಸೊ ಆಗ ನಿಲ್ಲಿಸಲಿಕ್ಕಿಲ್ಲ, ಬಿಕಾಸ್ ನಿಲ್ಲಿಸಿದ್ರೆ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರ್ತದೆ. ಸೊ ಕಂಪ್ಲೀಟ್ ಕೋರ್ಸ್ 7 to 10 ಡೇಸ್ ನಿಮ್ಮ ಡಾಕ್ಟರ್ ಎಷ್ಟು ಹೇಳ್ತಾರೆ ಅದನ್ನು ನೀವು ಕಂಪ್ಲೀಟ್ ಮಾಡಬೇಕು. ಒಂದು ವೇಳೆ ಟಾಕ್ಸಿಮಿಯಾ ಅಥವಾ ತುಂಬ ತೊಂದರೆ ಇದ್ರೆ, ಅಂದರೆ ತಲೆ ತಿರುಗುದು, BP ಕರೆಕ್ಟಾಗಿ ಇಲ್ಲ, ತುಂಬ ಟಾಕ್ಸಿಕ್ ಲುಕ್ ಇದ್ದರೆ, ಆಗ ಡಾಕ್ಟರ್ ನಿಮ್ಮನ್ನು ಅಡ್ಮಿಟ್ ಮಾಡಿ ಇಂಜೆಕ್ಷನ್ ರೂಪದಲ್ಲಿ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಸೊ ಇದು ಟ್ರೀಟ್ಮೆಂಟ್. ನಿಮ್ಮ ಸೈಡಿಂದ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಸರಿಯಾಗಿ ನೀರಿನ ಅಂಶ ತಗೊಳ್ಳುವಂಥದ್ದು, ರೆಸ್ಟ್ ಮಾಡುವಂಥದ್ದು, ಇದು ಅತ್ಯಂತ ಮುಖ್ಯ. ಮತ್ತು ನೀವು ಜ್ವರ ಯಾವಾಗಲೂ ಏನಾದರೂ ಜ್ವರ ಬಂದರೆ ನೀವು ಮೆಡಿಸಿನ್ ತೆಕ್ಕೊಂಡು 3ರಿಂದ 5 ದಿವಸ ಕಮ್ಮಿ ಆಗದಿದ್ದರೆ ದಯವಿಟ್ಟು ನೀವು ನಿಮ್ಮ ಡಾಕ್ಟ್ರಲ್ಲಿ ಹೋಗಿ ಬೇಕಾದಂತಹ ಟೆಸ್ಟನ್ನು ಮಾಡಿಸಬೇಕು. ಯಾಕೆಂತ ಹೇಳಿದ್ರೆ, ಒಂದು ವೇಳೆ ಟೈಫಾಯ್ಡ್ ಆಗಿದ್ದರೆ ನೀವು ಹಾಗೆ ಬಿಟ್ಟರೆ ಮೋರ್ ದೆನ್ 2 ವಾರದ ನಂತರ ಕಾಂಪ್ಲಿಕೇಶನ್ಸ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇದನ್ನು ನಾವು ಅವಾಯ್ಡ್ ಮಾಡ್ಬೋದು. ಜಸ್ಟ್ ನಾರ್ಮಲ್ ಒಂದು ಆ್ಯಂಟಿಬಯೋಟಿಕ್ ಯಾವುದು ಬೇಕೋ ಅದು ಆ್ಯಂಟಿಬಯೋಟಿಕ್ ಕೊಟ್ಟು ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಸೊ ನಾವೀಗ ಟೈಫಾಯ್ಡನ್ನು ಪ್ರಿವೆಂಟ್ ಮಾಡ್ಬೋದು. ಹೇಗೆ? ಒಂದು, ನಾವು ಏನಂತೆಲ್ಲ ಹೊರಗಿದ್ದು ನೀರೆಲ್ಲ ತಗೊಳ್ಳುವಾಗ ಆದಷ್ಟು ಜಾಗ್ರತೆ ಇರಬೇಕು. ಬಾಯ್ಲ್ಡ್ ವಾಟರ್ ಇದನ್ನೇ ತಗೊಳ್ಬೇಕು ನಾವು. ಮತ್ತು ವಾಶ್ರೂಮಿಗೆ ಹೋಗಿ ಕರೆಕ್ಟಾಗಿ ಕೈ ತೊಳೆದು ಫುಡ್ಡೆಲ್ಲ ತಗೊಳ್ಬೇಕು. ಯಾಕೆಂತೇಳಿ ಗೊತ್ತಿಲ್ಲ ಯಾರು ಕ್ಯಾರಿಯರ್ ಆಗಿರ್ತಾರೆ ಅಂತ. ಸೊ ಕ್ಯಾರಿಯರ್ ಆಗಿದ್ದರೆ ಪುನಃ ಅದರಿಂದಾಗಿ ಕರೆಕ್ಟಾಗಿ ತೊಳೆಯೋದೆಲ್ಲ ತಿಂದರೆ ನಮ್ಮ ದೇಹಕ್ಕೆ ಹೋಗಿ ನಮಗೆ ಇನ್ಫೆಕ್ಷನ್ ಜಾಸ್ತಿ ಆಗ್ಬೋದು. ಸೊ ಅದೊಂದು. ಮತ್ತೊಂದು, ಈಗ ಟೈಫಾಯ್ಡ್ ವ್ಯಾಕ್ಸಿನ್ ಉಂಟು. ಸೊ ಚಿಕ್ಕ ಮಕ್ಕಳಿಗೆ ವ್ಯಾಕ್ಸಿನ್ ಉಂಟು. ಸೊ ಯೂಶ್ವಲಿ 9 ತಿಂಗಳಲ್ಲಿ 2 ವರ್ಷದಲ್ಲಿ ಕೊಡ್ತಾರೆ. ಮತ್ತು ಬೂಸ್ಟರ್ ಡೋಸಸ್ 2 ವರ್ಷ ಆದ ನಂತರ ತಗೊಳ್ಳಿಕ್ಕೆ. ದೊಡ್ಡವರಿಗೂ ಒಂದು ಸಿಂಗಲ್ ಡೋಸ್ ತಗೊಳ್ಳಿಕ್ಕೆ 0.5 ml. ಆಮೇಲೆ ಒನ್ಸ್ ಇನ್ ಎವ್ರಿ 3 years ನೀವು ಬೂಸ್ಟರ್ ಡೋಸ್ ತಗೊಳ್ಳಿಕ್ಕೆ. ಸೊ ಹೀಗೆ ವ್ಯಾಕ್ಸಿನ್ ಉಂಟು. ಇದರಿಂದ ನಾವು ಟೈಫಾಯ್ಡನ್ನು ಪ್ರಿವೆಂಟ್ ಮಾಡ್ಬೋದು. ಸೊ
ಇದರ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸಿಗೆಲ್ಲ ಇದನ್ನು ಶೇರ್ ಮಾಡಿ. ಸೊ ಒಂದು ನಿಮಗೆ ವ್ಯಾಕ್ಸಿನ್ ಉಂಟು, ಅದನ್ನು ತಗೊಳ್ಬೋದು ಪ್ರಿವೆಂಟ್ ಮಾಡಲಿಕ್ಕೆ. ಇಲ್ಲದಿದ್ದರೆ ಅಟ್ಲೀಸ್ಟ್ ನಿಮಗೆ ಏನಾದರೂ ಜ್ವರ ಹೀಗೆ 1 ವಾರಕ್ಕಿಂತ ಜಾಸ್ತಿ ಉಂಟು, ಏನು ಮಾಡಿದರೂ ಕಮ್ಮಿ ಆಗ್ತಿಲ್ಲ, ಹಾಗಿದ್ದರೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಅವರು ಎಕ್ಸಾಮಿನ್ ಮಾಡ್ತಾರೆ. ಸೊ ಈ ಸಿಂಪ್ಟಮ್ಸ್ ಎಲ್ಲ ಟೈಫಾಯ್ಡ್ಗೆ ರಿಲೇಟೆಡ್ ಇದ್ದರೆ ಅವರು ಟೆಸ್ಟ್ ಮಾಡಿ ನೋಡಿ ನಿಮಗೆ ಮೆಡಿಕೇಶನ್ ಕೊಡ್ತಾರೆ. ಸೊ ಇವತ್ತಿನ ಸಂಚಿಕೆ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನಿಸ್ತೆ ಅಂತೆ. ಇನ್ನೊಂದು ನೆಕ್ಸ್ಟ್ ವಾರದಲ್ಲಿ ಇನ್ನೊಂದು ಹೊಸ ಉಪಯುಕ್ತ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.